ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ನೇಮ್ ಬೋರ್ಡ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೇಮ್ ಬೋರ್ಡ್ಗೆ ಬೇಕಾಗುವಂಥ ಪ್ಲೈವುಡ್ ಬೇಸ್ ಅಥವಾ MDF ಬೇಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಅದು ಡಿಸೈನ್ಸ್ ಎಲ್ಲ ಹೇಗೆ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಶೇಪ್ ಮತ್ತು ಸೈಜಲ್ಲಿದೆ. ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನೇಮ್ ಬೋರ್ಡ್ ಬೇಸ್ ಬಂದು ಪ್ಲೈವುಡ್ಡಿಂದ ಮಾಡ್ಕೊಂಡಿರೋದು. MDF ಯಾವುದೂ ಇಲ್ಲ ಇಲ್ಲಿ. MDFಗೂ ಮತ್ತು ಪ್ಲೈವುಡ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಆಮೇಲೆ ತೋರಿಸ್ಕೊಡ್ತೀನಿ. ಮತ್ತು ಸೈಜ್ ಕೂಡ ನೋಡ್ಬೋದು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಮತ್ತು ಈ ಪ್ಲೈವುಡ್ ಏನು ಈಗ ತೋರಿಸ್ತಾ ಇದ್ದೀನಿ, ಇದು 6mm. ಇಲ್ಲಿ ತೋರಿಸ್ತಾ ಇರೋ ನೇಮ್ ಬೋರ್ಡ್ ಬೇಸ್ ಎಲ್ಲನೂ 6mm ಸೈಜಲ್ಲಿರೋದೇನೆ. ಅಂದರೆ ಪ್ಲೇವುಡಲ್ಲಿ ನಮಗೆ ಯಾವ ಅಳತೆ ಬೇಕು ಅಂದ್ಬಿಟ್ಟು ಅಲ್ಲಿ ನಾವು ಶಾಪ್ಗಳಲ್ಲಿ ಕೇಳಿದಾಗ 6mm 4mm ಈ ಥರ ಬರುತ್ತೆ. ನೇಮ್ ಬೋರ್ಡ್ಗೆಲ್ಲ ಸ್ವಲ್ಪ ಬೆಸ್ಟ್ ಅಂದರೆ 6mm ಸೈಜಲ್ಲಿ ಕಟ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ನೋಡ್ಬೋದು, ಇದಕ್ಕೇನು ಸೂರ್ಯ ಥರ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಎಕ್ಸ್ಟ್ರಾ ಪೀಸ್ನ. ಅದನ್ನು ಫಸ್ಟೇ ನಾವು ಕಾರ್ಪೆಂಟ್ರ್ ಹತ್ರ ಇದೆಲ್ಲ ಕಟ್ ಮಾಡಿಸ್ತೀವಲ್ಲ, ಅಲ್ಲೇನೇ ಈ ಥರ ಜಾಯಿಂಟ್ ಮಾಡಿಸ್ಬಿಡ್ಬೇಕು ಉಕ್ಕಾಕಿ. ಮತ್ತು ಅದು ಹ್ಯಾಂಗ್ ಮಾಡೋಕ್ಕೆ ಉಕ್ಕು ಹಾಕಿದಾರಲ್ಲ, ಅದೆಲ್ಲ ಅವ್ರ ಹತ್ರನೇ ಮಾಡಿಸ್ಕೊಬೇಕು. ಈಸಿ ಆಗುತ್ತೆ ನಮಗೆ. ಮತ್ತು ಇದಕ್ಕಿಂತ ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ. ಇದನ್ನು ನಮಗೆ ಯಾವ ಅಳತೆ ಬೇಕು ಅಂತ ನಾವು ಫಸ್ಟು ಆ ಪ್ಲೈವುಡ್ಗಳನ್ನ ಆ ಸೈಜಲ್ಲಿ ಅಳತೆಲಿ ಕಟ್ ಮಾಡಿಸ್ಕೊಂಡು ಎಕ್ಸ್ಟ್ರಾ ಇದೇನು ಶೇಪ್ ಕೊಡಿಸ್ತೀವಲ್ಲ ಅದನ್ನು ನಾವು ಒಂದು ರಫ್ ವರ್ಕ್ ಥರ ಅಥವಾ ನಮಗೆ ಯಾವ ಐಡಿಯಾ ಇರುತ್ತೆ ಆ ಬೇಸ್ ಮೇಲೆ ಕಟ್ ಮಾಡಿಸಿರೋದು. ಇಲ್ಲಿ ನಾನು ತೋರಿಸಿದ ಎಲ್ಲ ಪ್ಲೈವುಡ್ ಕೂಡ 6mm ಸೈಜಲ್ಲಿರೋ ಅಂಥದ್ದೇ. ಹುಕ್ಕುಗಳನ್ನ ಅಷ್ಟೇ ನಾವು ಕಾರ್ಪೆಂಟ್ರ್ ಹತ್ರ ಹಾಕಿಸ್ಬೇಕು. ನಮ್ಗೆ ಐಡಿಯಾ ಇತ್ತಂದರೆ ನಾವು ಮನೇಲಿ ಹಾಕೋಬೋದು. ಈಗ ಏನು ತೋರಿಸ್ತಾ ಇದ್ದೀನಿ, ಇದು MDF ಬೇಸ್. ಇದು MDF ಬೇಸ್ ಅಷ್ಟು ಗಟ್ಟಿ ಇರೋಲ್ಲ ಅನ್ನೋ ಕಾರಣಕ್ಕೆ ಇದು 1mm ಅಥವಾ 2mm ಅಷ್ಟು ಆ ಸೈಜಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಇದು 6mm ಪ್ಲೈವುಡ್ ಬೇಸ್ನ ಕಟ್ ಮಾಡಿಸ್ಬಿಟ್ಟು ಹಿಂದೆ ಜಾಯಿನ್ ಮಾಡಿರೋದು. ಇದಕ್ಕೆ MDF ಬೇಸ್ಗೆ ಜಾಯಿನ್ ಮಾಡಿರೋದು. ಈಗೇನು ತೋರಿಸ್ತಾ ಇದ್ದೀನಿ ಇದೆಲ್ಲ MDF ಶೀಟ್ಗಳು. ಇದು 1mm ಅಥವಾ 2mm ಆ ಥಿಕ್ನೆಸ್ಸಲ್ಲಿ ಮಾತ್ರ ಇರುತ್ತೆ. ಇದು ತುಂಬ ತೆಳು ಇರೋದ್ರಿಂದ ಇದ್ರ ಹಿಂದ್ಗಡೆ ನಾವು ವರ್ಕ್ ಮಾಡಬೇಕಾದ್ರೆ ಯಾವ ಆರ್ಟ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಕ್ಲೇ ವರ್ಕ್ ಎಲ್ಲ ಮಾಡೋದಾಯಿತು ಅಂದರೆ ಇದೇ ಸೈಜಲ್ಲಿ ಇನ್ನೊಂದು ಪ್ಲೈವುಡ್ ಶೀಟ್ನ ಅಥವಾ ಇದೇ ಥರ MDF ಶೀಟ್ನ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈ ಥರ MDF ಶೀಟ್ಸ್ ಮೇಲೆ ನಾವು ಸೆರಾಮಿಕ್ ಕೋನ್ ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ನೇಮ್ ಬೋರ್ಡ್ ಮಾಡ್ಬೋದು, ಅಥವಾ ಈ ಥರ ಪ್ರೀ ಮಾರ್ಕಲ್ಲಿ ಡಿಸೈನ್ಸ್ ಮೇಲೆ ಕೋನ್ ವರ್ಕ್ ಮಾಡ್ಬೋದು. ನಮಗೆ ಐಡಿಯಾ ಇತ್ತು ಅಂತ ಅಂದರೆ ಲೇಸರ್ ಕಟ್ ನಾವೇ ಮಾಡಿಸ್ಕೋಬೋದು, ಇಲ್ಲ ಆನ್ಲೈನಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ. ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಇದನ್ನೆಲ್ಲ. ಬರೀ ಇದ್ರ ಮೇಲೆ ಪೇಂಟ್ ಮಾಡ್ತೀವಿ ಅಂತ ಅಂದರೆ MDF ಶೀಟ್ಸ್ ಬೆಟರು. ಮತ್ತು ಇದು ಕ್ಲೇ ವರ್ಕ್ ಎಲ್ಲ ಮಾಡ್ತೀವಿ ಅಂತ ಅಂದರೆ ಈ MDF ಶೀಟ್ಸ್ಗಳು ಆ ವೆಯ್ಟ್ನ ತಡೆಯಲ್ಲ. ಹಾಗಾಗಿ ಪ್ಲೇವುಡ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.